ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸುಬ್ಬಾರೆಡ್ಡಿ ಅವರ ಹೆಸರಲ್ಲಿ ಏನಾದರೂ ಒಂದು ಜಮೀನು ಇದ್ರೆ ತೋರಿಸಿ. ಸದಾ ಸುದ್ದಿಗೆ ಸ್ವಾಗತ. ಏನಂದ್ರೆ 16ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 2023 ಚುನಾವಣಾ ಫಲಿತಾಂಶದ ಬಗ್ಗೆ. ಅದು ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅಸಿಂಧು ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ನಾಯಕರಾದ ಸುಬ್ಬಾರೆಡ್ಡಿ ಅವರ ಆದಿಯಾಗಿ ಹೈಕೋರ್ಟ್ ತೀರ್ಪನ್ನ ನಾವು ಗೌರವಿಸ್ತಾ ಇದ್ದೀವಿ. ಅದು ಒಂದು ಕಡೆ. ಹೈಕೋರ್ಟ್ ತೀರ್ಪು ಬಂದ ನಂತರ ಪರಾಜಿತ ಅಭ್ಯರ್ಥಿ ಮುನ್ರಾಜು ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಅವರ ಬೆಂಬಲಿಗರ ಒಂದು ಸಭೆಯನ್ನು ಕರೆದು ಆ ಬೆಂಬಲಿಗರ ಸಭೆಯಲ್ಲಿ ಒಂದು ಉದ್ದಟನವಾದ ಹೇಳಿಕೆಗಳನ್ನು ನೀಡಿದ್ದಾರೆ. ತಾವು ಕೂಡ ನೋಡಿದ್ದೀರಿ. ಸುಬ್ಬಾರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ಸುಮಾರು 25 ವರ್ಷದಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಡವರಾಗಿರ್ಬೋದು, ಎಲ್ಲ ಜನಾಂಗದ ಪರವಾಗಿ ಕೂಡ ಕೆಲಸ ಮಾಡಿಕೊಂಡು ಅವರು ಇವತ್ತು ಜನಾಭಿಪ್ರಾಯದ ಮೇಲೆ ಶಾಸಕರಾಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದೆ. ಮುನ್ರಾಜು ಅವರು ಮೊನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರ ಬಗ್ಗೆ ಭ್ರಷ್ಟ ಶಾಸಕರು, ಇಲ್ಲಿನ ಅನೇಕ ಜಮೀನುಗಳನ್ನು ಅವರ ಬೆಂಬಲಿಗರ ಮೂಲಕ ಲಪ್ಟಾಯಿಸ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ. ಈ ಹೇಳಿಕೆಗಳ ವಿರುದ್ಧ ನಾವು ಇವತ್ತು ನೀವು ಮುಂದ್ಗಡೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಅವರು ದೊಡ್ಡ ಉದ್ಯಮಿ, ಬಡವರ ಆಸ್ತಿಗಳನ್ನು ಕಲ್ಪಿಸುವಂತ ವ್ಯಕ್ತಿ ಸುಬ್ಬಾರೆಡ್ಡಿ ಅವರಲ್ಲ. ಅವರು ಶಾಸಕರಾಗೋಕ್ ಮುಂಚೆ ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಡವರ ವಿದ್ಯಾಭ್ಯಾಸ ವಿಚಾರದಲ್ಲಿ ಇರ್ಬೋದು, ಇನ್ನೊಂದು ಕಡೆ ಬಡವರ ಆಸ್ಪತ್ರೆ ಇದು ಇರ್ಬೋದು, ಸಾಮೂಹಿಕ ವಿವಾಹಗಳನ್ನು ಮಾಡೋದಿರ್ಬೋದು, ಇವೆಲ್ಲವನ್ನು 2002ರಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಬ್ಬಾರೆಡ್ಡಿ. 2008ರಲ್ಲಿ ಅವ್ರ ಮೇಲೆ ತೀವ್ರವಾದ ಒತ್ತಡ ಇತ್ತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕರಾಗಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಜನ ಎಲ್ಲ ಅವ್ರ ಮೇಲೆ ಒತ್ತಾಯ ಮಾಡಿದ್ರು. ಅಂದ್ರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಟಿಕೆಟ್ ಕೇಳಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದಾಗ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ವ್ಯಕ್ತಪಡಿಸಿದ್ರು. ಆದ್ರೆ 2013ರಲ್ಲಿ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆದಾಗ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಕೂಡ, ಪಕ್ಷದ ಹುದ್ದೆಗಳಿರುವಂತವ್ರು ಕೂಡ ತೀವ್ರ ಒತ್ತಡ ಹಾಕಿ ಸುಬ್ಬಾರೆಡ್ಡಿ ಅವ್ರನ್ನ ನಿಲ್ಲಿಸಿದ್ರು. ಆ ಚುನಾವಣೆಯಲ್ಲಿ 30,000 ಅಂತರದಲ್ಲಿ ಅವರು ಗೆದ್ರು. ಎರಡನೇ ಚುನಾವಣೆಯಲ್ಲೂ ಶ್ರೀರಾಮ್ ರೆಡ್ಡಿ, ಸಂಪಂಗಿ, ಮನೋಹರ್ ಇಂಥವ್ರ ವಿರುದ್ಧ ಸುಬ್ಬಾರೆಡ್ಡಿ ಅವರು ಚುನಾವಣೆ ಮಾಡಿದ್ದಾರೆ. 2013-18 ಎರಡು ಚುನಾವಣೆಗಳು ಕೂಡ ಬಾಗೇಪಲ್ಲಿಯಲ್ಲಿ ಒಂದು ಶಾಂತಿ ವಾತಾವರಣ ಇತ್ತು. ಆದ್ರೆ 2023 ವಿಧಾನಸಭಾ ಚುನಾವಣೆ ನಂತರ ಬಾಗೇಪಲ್ಲಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು, ಸುಮ್ಮನೆ ಅಸಡ್ಡೆ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕ್ಷೇತ್ರದ ಜನತೆ ಇವತ್ತು ಕಡಿವಾಣ ಹಾಕಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ಶಾಂತಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ. ಯಾವತ್ ಕೂಡ ಜಾತಿ ಧರ್ಮ ಅನ್ನೋ ವಿಚಾರನೇ ಬಂದಿರ್ಲಿಲ್ಲ. ಆದ್ರೆ ಈ ಮುನ್ರಾಜು ಅನ್ನೋರು ಎಲ್ಲೋ ವಲಸೆ ಬಂದು ಅವ್ರು 2-3 ಕಡೆ, ಈಗ ಚಾಮರಾಜನಗರ, ಆನೂರಲ್ಲಿ ಕೂಡ ಸ್ಪರ್ಧೆ ಮಾಡಕ್ ನೋಡಿದ್ರು. ನಿಮ್ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇಲ್ಲಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಕ್ಕೆ ಟ್ರೈ ಮಾಡಿದ್ರು. ಕೊನೆಗೆ ಬಾಗೇಪಲ್ಲಿಗೆ ಬಂದು ಇದು ಮಾಡಿದ್ರು. ಸುಬ್ಬಾರೆಡ್ಡಿ ಅವರು ಏನು ಅಧಿಕಾರ ಬೇಕು, ನಾನು ಶಾಸಕನಾಗ್ಬೇಕು ಅನ್ನೋ ಮನ್ಸಿಟ್ಕೊಂಡು ಬಾಗೇಪಲ್ಲಿಗೆ ಬಂದಿಲ್ಲ. ಅವ್ರಿಗೆ ಅಧಿಕಾರ ಆಸೆ ಇದ್ದಿದ್ರೆ 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು. ಯಾಕಂದ್ರೆ ಜಾತ್ಯತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ. ಮತ್ತೆ 2018ರಲ್ಲಿ ಆಪರೇಷನ್ ಕಮಲ ದೊಡ್ಡ ಮಟ್ಟದಲ್ಲಿ ಆಯ್ತು. ಇಲ್ಲಿನ ಶಾಸಕ ಬಿಜೆಪಿಗೆ ಹೋಗಿ ಮಂತ್ರಿ ಆಗಿದ್ದು ನಾವು ನೋಡಿದೀವಿ. ಆದ್ರೆ ಸುಬ್ಬಾರೆಡ್ಡಿ ಅವರು
ಸುಧಾಕರ್ಗಿಂತ ಮುಂಚೆನೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಫರ್ ಬಂದಿತ್ತು, ಆ ಕೂಡ ನಿರಾಕರಣೆ ಮಾಡಿದೆ. ಯಾಕಂದ್ರೆ ನನ್ನ ಕ್ಷೇತ್ರದ ಜನತೆ ನನ್ನನ್ನ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ಅಡಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅದಕ್ಕೆ ಇದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡು, ಮತ್ತೆ 2023ರಲ್ಲಿ ಕೂಡ ಇವರು ಯಥೇಚ್ಛವಾಗಿ ಹಣ ಹಂಚಿದ್ರು ಬಿಜೆಪಿ ಅವರು. ಈ ಮುನ್ರಾಜು ಇದು ಎಂತ ವಾತಾವರಣ ಕ್ರಿಯೇಟ್ ಆಯ್ತು ಅಂದ್ರೆ ಒಂಥರ ಭಯ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮುನ್ರಾಜು ಅವರು ಸರ್ಜಾಪುರದಿಂದ ಬಾಗೇಪಲ್ಲಿಗೆ ಬಂದು ಶಾಸಕರಾಗೋ ಅವಶ್ಯಕತೆ ಇರಲಿಲ್ಲ. ಸಮಾಜ ಸೇವೆ ಮಾಡ್ಬೇಕಂತಿದ್ರೆ ಪಕ್ಕದಲ್ಲಿ ಅದು ಒಂದು ಅವ್ರದ್ದು ಎಸ್ ಸಿ ಕ್ಷೇತ್ರ ಆಗಬೇಕು, ಪಕ್ಕದಲ್ಲಿ ಮಾಲೂರು ಇತ್ತು, ಹೊಸಕೋಟೆ ಇತ್ತು, ಇವೆಲ್ಲ ಇತ್ತು, ಅಲ್ಲಿ ಮಾಡ್ಬೋದಾಗಿತ್ತು. ಬಾಗೇಪಲ್ಲಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಅದೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಈಗ ಅವ್ರಿಗೆ ಜನಾಭಿಪ್ರಾಯ ಸಿಕ್ಕಿಲ್ಲ, ಮತ್ತೆ ಅವರು ಜನರಲ್ಲಿ ಒಂದು ಅವ್ರ ಸೇವೆ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಆರೋಪ ಮಾಡ್ತಾರೆ KDBಯಲ್ಲಿ ಕೋಟ್ಯಾಂತರ 20-30 ಲಕ್ಷಕ್ಕೆ ಜಮೀನ್ ತಗೊಂಡು ಸುಬ್ಬಾರೆಡ್ಡಿ ಅವರು 1 ಕೋಟಿ ಕೊಡ್ತಾ ಇದ್ದಾರೆ ಅಂತ. ತಾವು ಬನ್ನಿ, ಆ 2 ಗ್ರಾಮ ಇದೆ, ಕೊಂಡ್ರೆಡ್ಪಲ್ಲಿ, ಹೊಸಬುಟ್ಯ, ಅಲ್ಲಿ ನಾವು ಕೂಡ ಜಮೀನ್ ಮಾಲಿಕ್ರೆ ಅಲ್ಲಿ ಏನ್ ರೇಟ್ ಇತ್ತು ಅಂದ್ರೆ 15-20 ಲಕ್ಷ ಇತ್ತು. 2009ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಶನ್ ಆಗಿದ್ದು, ರೈತರು ಕಂಗಾಲಾಗಿದ್ರು. ಏನೋ ಆ ಜಮೀನಲ್ಲಿ ಬೆಲೆ ಇಡಕ್ಕಿಲ್ಲ, ಬೋರ್ ಹಾಕಕ್ಕಿಲ್ಲ, ಇಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಕ್ಕಿಲ್ಲ, ಆ ತರ ವಾತಾವರಣ ಇತ್ತು. ಸುಬ್ಬಾರೆಡ್ಡಿ ಅವರು 2024ರಲ್ಲಿ ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿಯಲ್ಲಿ ಒಂದು ವಲಸೆ ಹೋಗುವಂತ ಇದನ್ನ ತಪ್ಪಿಸೋದಕ್ಕೆ ರೈತರು ಕೂಡ ಒಂದು ಒಳ್ಳೆ ಬೆಲೆ ನಿಗದಿ ಮಾಡಿಸ್ಬೇಕು. ಯಾಕಂದ್ರೆ ಶಾಸಕರು ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿದ್ರು, ರೈತರನ್ನೆಲ್ಲ ಕರೆಸಿ ಏನು ನಿಮ್ಮ ಅಭಿಪ್ರಾಯ ಅಂತ. ರೈತರೆಲ್ಲ, ನಾವು ಕೂಡ ರೈತರೆಲ್ಲ ಹಣ ನಮಗೆ ಒಂದು 40 ಲಕ್ಷ ಕೊಡ್ಸಿ ಸಾಕು 1 ಎಕರೆ ಜಮೀನಿಗೆ ಅಂತ ರೈತರೆಲ್ಲ ಶಾಸಕರ ಹತ್ರ ಮನವಿ ಮಾಡಿದ್ರು. ಆದ್ರೂ ಕೂಡ ಸುಬ್ಬಾರೆಡ್ಡಿ ಅವರೇ KDB ಮೀಟಿಂಗ್ ಅಲ್ಲಿ KDB ಆಫೀಸರ್ಸ್ ಹೇಳ್ತಾರೆ, ಎಂಟೈರ್ ಕರ್ನಾಟಕದಲ್ಲಿ ಒಬ್ಬ MLA ಅಲ್ಲಿ ಕೂತ್ಕೊಂಡು 70 ಲಕ್ಷದಿಂದ 1 ಕೋಟಿ ದರ ನಿಗದಿಪಡಿಸ್ತಾರೆ. ಹೀಗೆ ಇವರು ಹೇಳ್ತಾರೆ ಸುಬ್ಬಾರೆಡ್ಡಿ ಅವ್ರ ಜಮೀನು ಇದೆ, ಅದಕ್ಕೆ ಮಾಡ್ಕೊಂಡಿದ್ದಾರೆ. ಸುಬ್ಬಾರೆಡ್ಡಿ ಜಮೀನ್ ಯಾವುದೂ ಇಲ್ಲ. ಸುಬ್ಬಾರೆಡ್ಡಿ ಅವ್ರ ಹೆಸರಲ್ಲಿ ಏನಾದ್ರೂ ಒಂದು ಜಮೀನ್ ಇದ್ರೆ ತೋರಿಸ್ಲಿ. ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ.